ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು KFI ಟ್ರೆಂಡ್. ಎಂಥ ಮ್ಯಾಚುಗಳು ಇವತ್ತು! ಯಪ್ಪ, ಸೈಕಿತ್ತು ಮ್ಯಾಚ್ ಮಾತ್ರ. SRH ಅವ್ರು ಫಸ್ಟ್ ಬ್ಯಾಟಿಂಗ್ ತಗೊಂಡಾಗಲೇ ಗೊತ್ತಿತ್ತು ಪಕ್ಕಾ ಒಂದು ರೆಕಾರ್ಡ್ ಇವತ್ತು ಕ್ರಿಯೇಟ್ ಆಗುತ್ತೆ. ಇವತ್ತು ಒಂದು 300 ರನ್ ಹೊಡಿತಾರೆ ಅಂತ. ಹತ್ತತ್ರ ಹೋದ್ರು 300 ರನ್ ಆಗಲ್ಲ, 287 ರನ್ ಹೊಡಿತಾರೆ. ನಿಜವಾಗ್ಲೂ ಹೊಸ ರೆಕಾರ್ಡ್ ಇವತ್ತು ಅಂದ್ಕೊಂಡಿದ್ದು ಪಕ್ಕ. ಇವತ್ತು ಪಕ್ಕ 277 ಅವರೇ ಏನು ಕ್ರಿಯೇಟ್ ಮಾಡಿರೋ ರೆಕಾರ್ಡು ಅದಂತೂ ಬ್ರೇಕ್ ಆಗುತ್ತೆ ಅಂತ ಗೊತ್ತಿತ್ತು. ಅಲ್ಲ ಗುರು, ನಮ್ಮ ಬೌಲರ್ಸು ಪ್ರತಿ ಮ್ಯಾಚಲ್ಲೂ ಇಂಪ್ರೂವ್ ಆದರೆ ರನ್ ಹೊಡೆಸ್ಕೊಳೋದ್ರಲ್ಲಿ, ಇವರು ರನ್ ಹೊಡೆಸ್ಕೊಳೋದ್ರಲ್ಲಿ ಇಂಪ್ರೂವ್ ಆಗ್ತಿದ್ದಾರೆ ಎಲ್ಲ ಡೇ ಬೈ ಡೇ. ಪ್ರತಿಯೊಂದು ಮ್ಯಾಚ್ಗೂ ಜಾಸ್ತಿನೇ ಹೊಡೆಸ್ಕೊಳ್ತಾ ಹೋಗ್ತಾ ಇದಾರಲ್ಲ ನಮ್ಮ ಬೌಲರ್ಸಿಗೆ. ಎಷ್ಟು ಏನು ಹೇಳ್ಬೇಕು ಗೊತ್ತಾಗಲ್ಲ. ಈ ಒಂದು ಮ್ಯಾಚು ನಿಜವಾಗ್ಲೂ ಸಖತ್ತಾಗಿತ್ತು. ನಮ್ಮ ಬ್ಯಾಟಿಂಗ್ ಸೂಪರ್ ಆಗಿತ್ತು ಇವತ್ತಿಂದ. ಇದರಲ್ಲಿ ಹೇಳ್ಬೇಕು, ಜಸ್ಟ್ 25 ಅಷ್ಟೇ ಸೋತಿರೋದು. ಇನ್ನೊಬ್ರು ಯಾರಾದರೂ ನಿಂತಿತ್ತು ಅಂದಿದ್ರೆ ವಿರಾಟ್ ಕೊಹ್ಲಿ ಅವರು ಅಥವಾ ವಿಲ್ ಜಾಕ್ಸೋ, ಇನ್ನೊಬ್ರು ಪದೇದಾರ್ ಯಾರೊಬ್ರು ಇದ್ದಿದ್ದು ಅಂತಂದರೆ ಈ ಒಂದು ಟೋಟಲ್ನ ಚೇಸ್ ಮಾಡ್ಬೋದಿತ್ತು. ಆ ಎಲ್ಲ ಚಾನ್ಸಸ್ಸು ಕೂಡ ಇತ್ತು. ಆದರೂ ಇವತ್ತು ಮೆಚ್ಕೋಬೇಕಾಯಿತು ಅಂತಂದರೆ DK ಅವರ ಬ್ಯಾಟಿಂಗು. ಅದ್ಭುತವಾದ ಬ್ಯಾಟಿಂಗ್ ಆಡಿದ್ರು. ಓಕೆ, ಮೊದಲಿಂದ ಬಂದ್ಬಿಡ್ತೀನಿ. ಮೊದಲನೇದಾಗಿ SRH ಅವ್ರು ಬ್ಯಾಟಿಂಗ್ ಆಡ್ತಾರೆ. ಹೆಡ್ ಅವರು ಸೆಂಚುರಿ ಹೊಡಿತಾರೆ, ಬರೀ 39 ಬಾಲಿಗೆ ಸೆಂಚುರಿ. ಅಭಿಷೇಕ್ ಶರ್ಮಾ ಅವರು ಕಳ್ಕೊಂಡಿದ್ದೆ 3 ವಿಕೆಟು. ಅಭಿಷೇಕ್ ಶರ್ಮಾ ಅವರು ರುಬ್ಬೋದು ಎಲ್ಲ, ಅವ್ರು ಬಂದಂಥ ಯಾರೂ ಬಿಡಲಿಲ್ಲ. ಮಾಕ್ರಮ್ ಆಗಿರ್ಬೋದು, ಆಮೇಲೆ ಅಭಿಷೇಕ್ ಶರ್ಮಾ, ಎಲ್ಲರೂ ಸಮದವರು, ಕ್ಲಾಸನ್ನಂತೂ ನಾಯಿ ಹೊಡೆದಾಕಿರು. ಅವರಂತೂ 39 ಬಾಲಿಗೆ ಸೆಂಚುರಿ ಮಾಡಿದ್ರು ಹೆಡ್ ಅವರು. ಅದೇನಾಗಿದೆ ಗೊತ್ತಿಲ್ಲ, ಈ SRH ಅವರು ಹೆಡ್ ಅಂತೂ ತಲೆನೋವು ಆಗ್ಬಿಟ್ಟಿದ್ದಾರೆ ಆಪೋಸಿಟ್ ಟೀಮ್ ಅವ್ರಿಗೆ. RCB ಅವ್ರಿಗಂತೂ ದೊಡ್ಡ ತಲೆನೋವು, ಹಂಗೂ ಹಂಚಿದ್ರು. ಇತ್ತಾಗೆ ನಮ್ಮ ಬೌಲರ್ಸ್ಗಳಂತೂ ಇನ್ನಂಗೆ ಗೊತ್ತಲ್ಲ, ಅವ್ರ ಬಗ್ಗೆ ಏನು ಎಕ್ಸ್ಟ್ರಾ ಹೇಳೋವಂಥದ್ದಿಲ್ಲ. ಎಲ್ಲರಿಗೂ ತದಿಸ್ಕೊಂಡಿದ್ದೆ ಆಯಿತು. 3-4 ಜನ ಹಾಫ್ ಸೆಂಚುರಿ ಮಾಡಿಬಿಟ್ಟಿದ್ದಾರೆ ನಮ್ಮ ಬೌಲರ್ಸೇ ಫಸ್ಟ್ ಬೌಲಿಂಗ್ ತೊಗೊಂಡು. ಇನ್ನು ಸೆಕೆಂಡ್ ಇನ್ನಿಂಗ್ ಸ್ಟಾರ್ಟ್ ಆಗುತ್ತೆ ನಮ್ಮ ಬ್ಯಾಟಿಂಗ್ ಸೈಡು. ತುಂಬಾ ಒಳ್ಳೆ ಸ್ಟಾರ್ಟು ಇವತ್ತು. ಒನ್ ಆಫ್ ದಿ 2011 ಅಂತ ಈ ಥರ ಪವರ್ ಪ್ಲೇಲಿ 79 ರನ್ ಹೊಡೆದಿದ್ದು. ಈ ಒಂದು ಸೀಸನ್ನಲ್ಲೇ 2024ರಲ್ಲಿ 79 ರನ್ ಬಂದಿದ್ದು. ಅದ್ಭುತವಾದ ಪವರ್ ಪ್ಲೇ ಇತ್ತು ಮಾತ್ರ, ಬೆಂಕಿ. ಆ ಕೊಹ್ಲಿ ಅವ್ರು ಯಾವಾಗ ಔಟ್ ಆಗ್ತಾರೋ ಅದಾದ್ಮೇಲೆ ಬಂದಂಥ ಎಲ್ಲ ಪ್ಲೇಯರ್ಸ್ ಒಂದಾದ್ಮೇಲೆ ಒಬ್ಬೊಬ್ರು ಹೋಗ್ತಾನೆ ಇದ್ರು. ಆಮೇಲೆ ವಿಲ್ ಜಾಕ್ಸ್ ಅವ್ರದ್ದು ಹೇಳ್ಬೇಕು ಅಂತಂದ್ರೆ ಅವ್ರದ್ದು ಒಂಥರ ಅನ್ಲಕ್ಕಿಯಾಗಿ ಔಟ್ ಆದರು ಅಂತ ಹೇಳ್ಬೋದು. ಉನ್ನತ್ ಕಟ್ ಅನ್ಕೊತೀನಿ. ಬೌಲಿಂಗ್ ಮಾಡ್ತಿದ್ರು, ಅವ್ರ ಕೈಗೆ ಟಚ್ ಆಗ್ಬಿಟ್ಟು ಹೊಡೆಯುತ್ತೆ. ಫ್ಯಾಬ್ ಡು ಪ್ಲೆಸಿಸ್ ಹೊಡೆದಿದ್ದ ಬಾಲು ಕೈಗೆ ಟಚ್ ಆಗಿ ಹೋಗಿ ವಿಕೆಟ್ ಹೊಡೆಯುತ್ತೆ. ಅನ್ಫಾರ್ಚುನೇಟ್ಲಿ ಔಟ್ ಆಗ್ತಾರೆ ಅವರು, ಅನ್ಲಕ್ಕಿ ಅಂತ ಹೇಳ್ಬೋದು. ಇನ್ಫ್ಯಾಕ್ಟ್ ಅವರು ಅಥವಾ ಪತಿದಾರ್ ಅವರು ಒಬ್ರು ಇದ್ದಿದ್ದಿದ್ರೆ ಪಕ್ಕ ಈ ಒಂದು ಮ್ಯಾಚ್ನ ಹೊಡಿಬೋದಿತ್ತು. ಒಂದು ಹೊಸ ಹಿಸ್ಟ್ರಿನೇ ಕ್ರಿಯೇಟ್ ಆಗಿಬಿಡೋದು. ಚೇಸ್ ಮಾಡ್ತಾ ಇಷ್ಟು ರನ್ನ ವಿನ್ ಆಗಿದ್ರಲ್ಲಿ ಒಂದು ರೆಕಾರ್ಡ್ ಕ್ರಿಯೇಟ್ ಆಗೋದು. ಅದಾಗಲಿಲ್ಲ, ಏನು ಮಾಡೋಕ್ಕಾಗಲ್ಲ. ಬಟ್ ಇವತ್ತೊಂದು ಬ್ಯಾಟಿಂಗಲ್ಲಿ ಒಳ್ಳೆ ಫೈಟ್ ಕೊಟ್ಟರು. ಅದಂತೂ ಸೋತಿದ್ಕೂ ಪರವಾಗಿಲ್ಲ ಬಿಡು, ಇಷ್ಟು ಬ್ಯಾಟಿಂಗಾರು ಆಡಿದ್ದಾರೆ ಅಂತ ಅನಿಸುತ್ತೆ. ಎಸ್ಪೆಷಲಿ ಮೇನ್ ಕ್ರೆಡಿಟ್ಸ್ ಹೋಗ್ಬೇಕಾದ್ರು DKಗೆ. DK ಅವ್ರ ಬೆಂಕಿ ಬ್ಯಾಟಿಂಗ್. 35 ಬಾಲಿಗೆ 83 ರನ್ ಹೊಡಿತಾರೆ. 237 ಸ್ಟ್ರೈಕ್ ರೇಟಲ್ಲಿ 7 6 5 4 ಬಂದಿದ್ದು DKಯಿಂದ. ಅದ್ಭುತವಾದ ಬ್ಯಾಟಿಂಗ್ ಆಡಿದ್ರು ಮಾತ್ರ. ಕೊನೆವರೆಗೂ ಹೋರಾಡ್ತಾನೆ ಇದ್ರು. ಅನ್ಫಾರ್ಚುನೇಟ್ಲಿ ಔಟ್ ಆದರು. ತುಂಬ ಒಳ್ಳೆ ಬ್ಯಾಟಿಂಗ್ ಇತ್ತು ಮಾತ್ರ. DK ತುಂಬಾ ಖುಷಿ ಆಯಿತು ಸೋತರು ಕೂಡ. ಇವತ್ತು ಅಂತೂ ಇನ್ನೇನು RCB ಪ್ಲೇ ಆಫ್ಗಂತೂ ಹೋಗಲ್ಲ ಈ ಸೀಸನ್ನು, ಮುಗೀತಿದ್ರು ಕತೆ. ಬಟ್ ಬ್ಯಾಟಿಂಗ್ ಅಂತೂ ಒಳ್ಳೆ ಖುಷಿ ಕೊಡ್ತು. ತುಂಬಾ ಚೆನ್ನಾಗಿ ಬ್ಯಾಟಿಂಗ್ ಆಡಿದ್ರು, ಒಳ್ಳೆ ಫೈಟ್ ಇತ್ತು. 267 ರನ್ನ ಹೊಡಿತಾರೆ. ನಮ್ಮ ಇನ್ನೊಂದು 6 ರನ್ನು, 266, ಇನ್ನೊಂದು 5-6 ರನ್ ಎಕ್ಸ್ಟ್ರಾ ಹೊಡೆದ್ಬಿಟ್ಟಿದ್ರೆ 266 ನಿಂತು 16 ಕ್ರಾಸ್ ಆಗಿಬಿಡೋದು. ಬಟ್ ಇರ್ರಿ, ಪರವಾಗಿಲ್ಲ, ಇಷ್ಟಾದರೂ ಹೊಡೆದ್ರಲ್ಲ ಅನ್ನೋದೊಂದು ಖುಷಿ ಇದೆ. ಬಟ್ ಈ ಥರ ಬೌಲಿಂಗ್ ಇಟ್ಕೊಂಡು ಇರೋ ಮ್ಯಾಚ್ ಇನ್ನೇನು ಬರೀ ಒಂದು ಶಾಸ್ತ್ರಕ್ಕೆ ಆಡ್ಬೇಕಷ್ಟೇ ಮಾಡ್ತೀವಿ. ಇನ್ನೇನು ಪ್ಲೇ ಆಫ್ ಕತೆ ಮುಗೀತು, ಬರಲ್ಲ. ಬಟ್ ಈ ಒಂದು ಲೈನಪ್ ಇಟ್ಕೊಂಡವ್ರಿಗೆ ಪ್ರತಿ ಮ್ಯಾಚು ಸೋಲ್ಬೇಕಾಗುತ್ತಲ್ಲ. ಒಂದು ಮಾನ ಮರ್ಯಾದೆಗಾರು ಒಂದಷ್ಟು ಮ್ಯಾಚ್ ಆದರೂ ಗೆಲ್ಲಬೇಕಾಗುತ್ತೆ. ಉಳಿದಿರೋ ಮ್ಯಾಚು ಸುಮ್ಮನೆ ಮರ್ಯಾದೆ ಉಳಿಸ್ಕೊಳಕ್ಕೆ. ಬಟ್ ಇಂಥ ಬೌಲಿಂಗ್ ಲೈನಪ್ ಇವತ್ತು ಲೋಗಿ ಫರ್ಗ್ಯೂಸನ್ ಅವ್ರನ್ನ ಕರ್ಕೊಂಬಂದಿದ್ರು ಹೊಸ್ದಾಗಿ. ಅವರು ಏನು ಹೇಳ್ಕೊಳಂಗಿಲ್ಲ, 1-2 ವಿಕೆಟ್ ತೆಗೆದ್ರು. ಬಟ್ ಚೆನ್ನಾಗಿ ಹೊಡೆಸ್ಕೊಂಡ್ರು ಇವತ್ತಂತೂ. ಎಲ್ಲರೂ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಗಿದ್ದಾರೆ. ಮತ್ತು ಇವತ್ತೊಂದು ಮ್ಯಾಚು ಬ್ಯಾಟಿಂಗ್ ಸೈಡ್ ತುಂಬಾ ಚೆನ್ನಾಗಿತ್ತು, ಬೌಲಿಂಗ್ ಸೈಡ್ ಕೇಳೋಂಗಿಲ್ಲ ಬಿಡಿ. ನಿಮ್ಗೆ ಏನು ಅನ್ನಿಸ್ತು ಈ ಒಂದು ಮ್ಯಾಚ್ನ ಬಗ್ಗೆ ಕೆಳಗಡೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಅಲ್ಲಿವರೆಗೂ ಬಾಯ್.